ರಾತ್ರಿ 12 ಗಂಟೆಯ ನಂತರ ಮೇಳ್ಯ ಎಂಬ ಹಳ್ಳಿಯಲ್ಲಿ ಒಂದು ಮನೆ ಮಾತ್ರ ಕತ್ತಲಿನಲ್ಲಿ ಉಸಿರಾಡುತ್ತಿತ್ತು. ಜನರು ಹೇಳುತ್ತಾರೆ, ಅಲ್ಲಿ ಯಾರೋ ಇನ್ನೂ ಕಾಯುತ್ತಿದ್ದಾರೆ. ಇದು ಕೇವಲ ಕಥೆಯಲ್ಲ. ಈ ಘಟನೆ ನಂತರ ಆ ಮನೆಯಲ್ಲಿ ಬಾಗಿಲು ಮತ್ತೆ ಯಾವತ್ತೂ ತೆರೆಯಲಿಲ್ಲ. 1995 ಆ ಮನೆ ಹೊಸದಾಗಿ ಕಟ್ಟಲಾಗಿತ್ತು. ಶಿವಣ್ಣ, ಲಕ್ಷ್ಮಿ ಮತ್ತು ಮಗಳು ಅನು ಅಲ್ಲಿ ವಾಸಕ್ಕೆ ಬಂದರು. ಮೊದಲು ಕೆಲವು ತಿಂಗಳು ಎಲ್ಲವೂ ಸರಿಯೇ ಇತ್ತು. ಆದರೆ ಒಂದು ರಾತ್ರಿ ಲಕ್ಷ್ಮಿಗೆ ಕಿಚನ್ನಲ್ಲಿ ಪಾತ್ರೆ ಶಬ್ದ ಬಿದ್ದ ಹಾಗೆ ಕೇಳಿಸಿತು. ಆಕೆ ಹೊರಗೆ ಬಂದು ನೋಡಿ, ನೆಲದಲ್ಲಿ ಕರಿನೀರು ಚಿಮ್ಮಿತ್ತು. ಶಿವಣ್ಣ ಹೇಳಿದ, ಯಾರೂ ಇಲ್ಲ, ನೀನು ಭ್ರಮೆ ನೋಡುತ್ತಿದ್ದೀಯ ಎಂದು. ಆದರೆ ಆ ದಿನದಿಂದ ಮನೆಯೊಳಗೆ ಯಾವತ್ತೂ ಚಳಿ ಹೆಚ್ಚಾಗುತ್ತಲೇ ಹೋಯಿತು. ಅನು ಮಗಳು ಹೇಳುತ್ತಿದ್ದಳು, ಅಪ್ಪನ ಜೊತೆ ಬಂದ ಅಂಕಲ್ ಇಲ್ಲಿ ನಿಂತಿದ್ದಾರೆ ಎಂದು. ಆದರೆ ಆ ಅಂಕಲ್ ಯಾರು ಎಂದು ಯಾರಿಗೂ ತಿಳಿಯಲಿಲ್ಲ. ಒಂದು ದಿನ ಲಕ್ಷ್ಮಿ ರಾತ್ರಿ ಎದ್ದಳು. ಶಿವಣ್ಣ ಹಾಸಿಗೆಯಲ್ಲಿ ಇರಲಿಲ್ಲ. ಅವಳು ನಿಧಾನವಾಗಿ ಹಾಲ್ ಕಡೆ ಹೋದಳು. ಅಲ್ಲಿ ನೆಲದ ಮೇಲೆ ಕಪ್ಪು ವೃತ್ತ, ಮಧ್ಯದಲ್ಲಿ ದ್ವೀಪ, ಸುತ್ತಲೂ ಕೂದಲು ಕತ್ತರಿಸಿದ ತುಂಡುಗಳು. ಶಿವಣ್ಣ ಕಣ್ಣು ಮುಚ್ಚಿ ಏನೋ ಜಿಗುಪ್ಸಿಸುತ್ತಿದ್ದ. ಅವಳಿಗೆ ಹತ್ತಿರ ಹೋದಾಗ ಶಿವಣ್ಣ ಕಣ್ಣು ತೆರೆದ. ಅವನು ನೋಡುತ್ತಿದ್ದುದು ಲಕ್ಷ್ಮಿಯನ್ನಲ್ಲ, ಅವಳ ಕಣ್ಣುಗಳು ಯಾರೋ ಹಿಂದೆ ನಿಂತಿರುವವನನ್ನು ನೋಡುತ್ತಿದ್ದ. ಅದೇ ಕ್ಷಣದಲ್ಲಿ ಗೋಡೆಯ ಮೇಲೆ ದೊಡ್ಡ ನೆರಳು ಮೂಡಿತು. ಆ ನೆರಳು ಶಿವಣ್ಣದಲ್ಲ. ಅನು ರಾತ್ರಿ ಮಧ್ಯೆ ಎದ್ದು ಕುಳಿತುಕೊಂಡಳು. ಅವನು ನನ್ನ ಜೊತೆ ಆಟ ಆಡ್ತಾನೆ. ಲಕ್ಷ್ಮ ಹೆದರಿಕೊಂಡು ಹೇಳಿದಳು, ಯಾರು ಎಂದು. ಅನು ನಿಧಾನವಾಗಿ ತೋರಿಸಿದಳು. ಕೊಠಡಿಯ ಕೋಣೆಯಲ್ಲಿ ಕತ್ತಲೆ ತುಂಬಿತ್ತು. ಅಲ್ಲಿ ಏನೂ ಇರಲಿಲ್ಲ. ಆದರೆ ಟೆಂಪರೇಚರ್ ಸಡನ್ ಡ್ರಾಪ್ ಆಯಿತು. ಕಿಟಕಿ ಸ್ವತಃ ಬಡಿಯಿತು. ಗೋಡೆಯ ಮೇಲೆ ಸ್ಕ್ರ್ಯಾಚ್ ಮಾರ್ಕ್ಸ್ ಕಾಣಿಸಿಕೊಂಡವು. ಅನು ನಗುತ್ತಿದ್ದಳು. ಆ ನಗು ಅವಳದಲ್ಲ. ರಾತ್ರಿ 12:03ಕ್ಕೆ ಬಾಗಿಲು ಸ್ವತಃ ತೆರೆಯಿತು. ಎಲ್ಲಾ ದೀಪಗಳು ಆಫ್ ಆಗಿದ್ದವು. ಲಕ್ಷ್ಮಿ ನನ್ನ ಕೊಠಡಿಗೆ ಹೋದಳು. ಅಲ್ಲಿ ಅನು ನೆಲದ ಮೇಲೆ ಕುಳಿತಿದ್ದಳು. ಅವಳ ಮುಂದೆ ಮತ್ತೊಂದು ನೆರಳು ಕಾಣಿಸುತ್ತಿತ್ತು. ಅದು ನಿಧಾನವಾಗಿ ತಲೆ ತಿರುಗಿಸಿತು. ಆ ಕ್ಷಣದಲ್ಲಿ ಶಿವಣ್ಣ ಕಿರುಚಿದ. ಮನೆ ಸಂಪೂರ್ಣವಾಗಿ ನಡುಗಿತು. ಮುಂದಿನ ಬೆಳಿಗ್ಗೆ ಮನೆ ಖಾಲಿ, ಕುಟುಂಬ ಕಾಣೆಯಾಗಿತ್ತು. ಸ್ವಲ್ಪ ವರ್ಷಗಳ ನಂತರ 2023ರಲ್ಲಿ 3 ವ್ಲಾಗರ್ಸ್ ಅಲ್ಲಿಗೆ ಹೋದರು. ಕ್ಯಾಮೆರಾ ಆನ್. 12:03 ಆಗಿತ್ತು. ಸ್ಕ್ರೀನ್ನಲ್ಲಿ ಒಂದು ಫಿಗರ್ ಮೆಟ್ಟಲಿತ್ತು. ಆಡಿಯೋದಲ್ಲಿ ಸ್ಪಷ್ಟ ವಾಯ್ಸ್, ನೀವು ಮತ್ತೆ ಬಂದಿದ್ದೀರಾ ಎಂದು ಕೇಳಿಸಿತು. ಕ್ಯಾಮೆರಾ ಸಡನ್ ಆಗಿ ಆಫ್ ಆಯಿತು. ಬ್ಯಾಟರಿ ಫುಲ್ ಇದ್ದರೂ ಡೆಡ್. ಫುಟೇಜ್ ಚೆಕ್ ಮಾಡಿದಾಗ ಒಂದು ಫ್ರೇಮ್ನಲ್ಲಿ ಅನು ನಿಂತಿದ್ದಳು. ಆದರೆ ಆ ಮನೆಯೊಳಗೆ ಯಾರೂ ಇರಲಿಲ್ಲ. ಮೇಳ್ಯ ಮನೆ ಇಂದಿಗೂ ಖಾಲಿ ಇದೆ. ರಾತ್ರಿ 12:03ಕ್ಕೆ ಅಲ್ಲಿ ದೀಪ ಬೆಳಗುತ್ತಿದೆ ಅಂತ ಜನ ಕೂಡ ಹೇಳುತ್ತಾರೆ. ಅದು ಭ್ರಮೆನಾ ಅಥವಾ 30 ವರ್ಷಗಳಿಂದ ಕಾಯುತ್ತಿದ್ದ ಯಾರಾದ್ರೂ